ಅಲ್ಲ ಈ ತರದ ಪ್ರಯೋಗ ಅಂತ ಅಂದಾಗ ರಂಗಾಯಣ ರಘು ಅವರು ರಂಗ ತರಬೇತಿ ಪಡ್ಕೊಂಡು ರಂಗ ಹಿನ್ನೆಲೆಯಲ್ಲಿ ಬಂದಂತವ್ರಿಗೆ ಈ ತರದ ಪಾತ್ರ ಮಾಡೋದೇನು ಕಷ್ಟ ಆಗಲ್ಲ. ಆದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಪಾತ್ರ ಕಷ್ಟನೇ ಅದು. ಸೊ ನೀವು ಮಾಡುವಾಗ ಇಲ್ಲ ಆ ಡೊಳ್ಳು ಬಾರಿಸೋದಾಗ್ಲಿ, ಆ ಡ್ಯಾನ್ಸ್ ಮಾಡೋದಾಗ್ಲಿ ನೋಡಿದ್ರೆ ಇವರೆಲ್ಲ ಪಕ್ಕಾ ಡೊಳ್ಳು ಮಾಸ್ಟ್ರೇ ಇರ್ಬೇಕು ಅಂತ ಅನ್ಸದೆ. ಸೊ ಆ ಪ್ರಿಪರೇಷನ್ ಎಲ್ಲ ಹೆಂಗಿತ್ತು ಸರ್ ಈ ತರ ಪಾತ್ರಕ್ಕೆ? ಇಲ್ಲಿ ಪಾಪ ನಾನು ಕಥೆ ಹೇಳ್ದ ಡೊಳ್ಳು ಗೊತ್ತಿರೋರು ಬರ್ಬೇಕು. ನಾವು ಹೆಜ್ಜೆ ಈಗ ಬಂಗಾರ ಪಂಜರದಲ್ಲಿ ರಾಜ್ಕುಮಾರ್ ಡೊಳ್ಳು ಕುಣಿಸಿ ಅದ್ಭುತ ಅಲ್ವಾ? ಅದು ಹೇಳ ಬೀರಪ್ಪ ದೇವ್ರಿಗೆ ಅಂತ ಅಂದ್ಬಿಟ್ಟು ಅದು ಕಾರಣಿಕನು ಹೇಳ್ತಾರ ಅದ್ರ ಅದು ಹೆಂಗ್ ಅನ್ಸುತ್ತೆ ನಮ್ಗ ನೋಡ್ತಾ ಇದ್ದಾರ ಹಬ್ಬಬ್ಬ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಯಾರು ಡೊಳ್ಳು ಗೊತ್ತಿರೋರು ಬೇಕು, ಹೆಜ್ಜೆಗಳು ಬೇಕು, ಅದು ಇದ್ ಬೇಕು. ತುಂಬಾ ಇಂಪಾರ್ಟೆಂಟ್. ಹೌದೌದು. ಆಮೇಲೆ ಅದೇ ಹೇಳ್ತಾ ಇದ್ರು ನಿಮ್ಮ ಡೈರೆಕ್ಟ್ರು, ರಂಗಾಯಣ ಸರ್ ಅಂದ್ರೆ ಆ ಇನ್ವಾಲ್ವ್ಮೆಂಟೇ ಹಾಗೆ ಇತ್ತು. ಎಲ್ಲರಿಗೂ ಡಮ್ಮಿ ಡೋಲ್ ಕೊಟ್ರೆ ರಂಗಾಯಣ ರಘು ಅವರು ಒರಿಜಿನಲ್ ಡೋಲ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಅದು ನಿಮ್ಗೆ ಜತ್ ಅಂತ ಒಂದು ಊರದು, ಅದು ಅಲ್ಲ 5 ಲಕ್ಷ ಜನ ಸೇರ್ತಾರ, ಅದು ಜತ್ ಅಂತ ಜಾತ್ರೆ ಅದು ಅಲ್ಲಿ ಮಾಡೋಣ ಅಂತ ಇವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸಾಧ್ಯವಾ ಅಷ್ಟೊಂದ್ ಜನ ಮಧ್ಯೆ ಹಿಂಗ್ ಅವ್ರು ಭಕ್ತಿಗ್ ಬಂದಿರ್ತಾರೆ, ದೇವ್ರ ಹತ್ರ ಬಂದ್ ಏನೋ ಮಾತಾಡ್ಕೊಂಡು ಅವ್ನ್ ಬಾಧೆ 1 ವರ್ಷದ ಪಾಪ ಪುಣ್ಯಕ್ಕೆ ಅವ್ರಿಗೆಲ್ಲ ಕೈ ಮುಗಿಬೇಕಾ ಜನಗಳಿಗೆ. ನಮ್ಗೆ ಕೋಆಪರೇಟ್ ಮಾಡಿದ್ರು, ನಮ್ಗೆ ಎನ್ಕರೇಜ್ ಮಾಡಿದ್ರು. ಅವ್ರು ದೇವ್ರ ಕಾರ್ಯ ಮುಗಿಸ್ಕೊಂಡು ಬಂದ್ ನಮ್ಮ ಹತ್ರ ನಿಂತ್ಕೊಂಡು ನೋಡಿದ್ರು, ಕೇಕೆ ಹಾಕಿದ್ರು. ನಮ್ಮ ಧನು ಮಾಸ್ಟ್ರು, ಇವ್ರು ಡೈರೆಕ್ಟ್ರು, ಇವರೆಲ್ಲ ಸೇರ್ಕೊಂಡು ಹೆಂಗೋ ಬಿಡ್ಲಿಲ್ಲ ಮಾಡಿದ್ರಿ. ಹಾಡನ್ನ ಮುಗ್ಸಿರು. ನಿಮ್ಗೆ ಎಲ್ಲಿ ನೋಡಿದ್ರು ಎಲ್ಲೋ ಭಂಡಾರ ತೂರ್ ಬಿಟ್ಟಿರ್ತಾರೆ. ಇಲ್ಲಿ ಇಡೀ ಆವರಣ ಪೂರ್ತಿ ಎಲ್ಲೋ ಮರ ಗಿಡ ಮನುಷ್ಯರು ಎಲ್ಲರೂ ಹಸಿರು ಹಳದಿ ಕಾಣ್ತಿರ್ತಾರೆ. ಅಂತ ಒಂದ್ ಜಾಗದಲ್ಲಿ ನಿಜವಾಗ್ಲೂ ನಾವೆಲ್ಲ ಹೋಗಿ ಮಾಡ್ಕೊಂಡ್ ಬಂದ್ವಿ. ಅದನ್ನ ಅವರ ಪ್ರೀತಿ ಮತ್ತೆ ಇವರ ಶ್ರದ್ಧೆ, ಅದು ಡೊಳ್ಳಿನ ಸಾಂಗೆ ಅಲ್ಲಿ ಮಾಡಿದ್ದು, ಶಿವನ ಸಾಂಗು. ಅವ್ರ ಮೈಲಾರಲಿಂಗ ಅಂದ್ರೆ ಶಿವನೇ ಬರ್ತಾರೆ. ಸಾಂಗ್ ಅದ್ಭುತವಾಗಿ ತುಂಬಾ ಎಮೋಷನಲ್ ಆಗಿ. ಸರ್, ರಂಗಾಯಣ ರಘು ಅಂದ ತಕ್ಷಣ ನೆನಪಾಗದೆ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಈ ತರದ ಅದು ಆ ಹ್ಯಾಂಗ್ ಅವರಿಂದ ಇವತ್ತಿಗೂ ಬಂದಿಲ್ಲ. ನೀವು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಷಲ್ ಬೀಳ್ತವೆ, ಇನ್ನೊಂದು ಮಗದೊಂದು. ಸೊ ಹಂಗೆ ನೋಡ್ತಾ ಬಂದ್ರೆ ನೀವು ಹೇಳಿದ್ರ ಅಪ್ಪ ಆದ್ರಿ, ಮಾವ ಆದ್ರಿ, ಅಣ್ಣ ಆದ್ರಿ, ಈ ತರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಾಗ ಇಲ್ಲಿ ತಾತನ ಪಾತ್ರ ಮಾಡ್ತಾ ಇದ್ದೀನಿ ವಿಜಯ್ ಅಂತ ಎಲ್ಲ ಹೇಳಿದ್ರಿ. ಸೊ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಬದಲಾವಣೆ ಬಯಸ್ತಾನೆ ಒಬ್ಬ ಕಲಾವಿದ. ಸೊ ನೀವು ಈ ಪಾತ್ರ ಮಾಡುವಾಗ ಸರಾಗವಾಗಿ ಅನಿಸ್ತು ಹೇಗೆ? ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ, ಆ ಭಾಷೆ ನಿಮಗೆ ಹೊಸದಲ್ಲ, ಆದ್ರೂ ಇಲ್ಲಿ ತೊಡಸ್ಕೊಂಡಿದ್ದಿಲ್ಲ ಹೇಗೆ ಸರ್? ನೋಡಿ, ಮೊನ್ನೆ ಟಗರು ಪಲ್ಯ ಬಂತು, ಅದು ಮಂಡ್ಯ ಭಾಷೆ ಇತ್ತು ಅಲ್ವಾ? ಅದು ಬಂತು. ಹಿಂಗ ಆ ತರದ್ ನಿಮ್ಗೆ ಹೊಸತನಗಳ್ ಏನೋ ಬಂದಾಗ ಅದನ್ನ ಕಲ್ತ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಯಾವ್ದೋ ಬೇರೆ ಕಲ್ತ್ ಮಾಡ್ಬೇಕಲ್ಲ. ಮಂಡ್ಯಗ್ ನಂಟು ನಿಮ್ಗೆ ಜಾಸ್ತಿ, ಈಸಿ ಆಯ್ತು. ಇಲ್ಲ, ಈಸಿ ಏನಿಲ್ಲ. ಅದು ಮಂಡ್ಯದ ಮಳವಳ್ಳಿ ಭಾಷೆ. ಅದು ಮಂಡ್ಯದ ಪ್ಯಾಟರ್ನ್ ಸಿಕ್ಬಿಡುತ್ತೆ ನಿಮ್ಗೆ. ಮಂಗ್ಳೂರ್ ಪ್ಯಾಟರ್ನ್ ಸಿಗುತ್ತೆ, ಪದಗಳು ಸಿಗಲ್ಲ. ಅದು ಮತ್ತೆ ಒಬ್ಬ ಮಂಡ್ಯದನ್ನ ಕೇಳಿದಾಗ ಪೂರ್ತಿ ನಮ್ಮ ಭಾಷೆ, ನಮ್ಮ ಪದಗಳು ಬಳಸಿದಾರೆ ಅಂತ ಅನ್ಸ್ಬೇಕಲ್ಲ. ಅದು ಮಳವಳ್ಳಿದೊಂದು ಅದನ್ನ ಮಾಡಿದ್ದು. ಇದ್ರಲ್ಲೂ ಅಷ್ಟೇ ಅವ್ರು ಸ್ವತಃ ಅವ್ರು ಹೊಸಪೇಟೆಯವರು, ಹಂಗಾಗಿ ಅವ್ರಿಗೆ ಇತ್ತು, ಅವ್ರಿಗಿತ್ತು. ಅಂದ್ರೆ ಹೇಳಿದೆ, ನೀವು ಸ್ಲಾಂಗ್ ನಂಗೆ ಸಿಗುತ್ತೆ, ಮಂಗ್ಳೂರ್ದು ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಎಲ್ಲ ಸಿಗುತ್ತೆ. ನನಗೆ ಪದಗಳು ಬೇಕು, ಪದಗಳು ಅದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಂಗಾಗಿ ಆಮೇಲಿಂದ ಹೌದು, ನನಗೆ ಒಂದು ಫಸ್ಟ್ ಪ್ರಾರಂಭಕ್ಕೆ ಒಂದು 100 ಸಿನಿಮಾ 150 ಸಿನಿಮಾ ವಿಲನ್ ಮಾಡಿದೆ. ಆಮೇಲೆ ಕಾಮಿಡಿಯನ್ ಬಂದೆ. ದುನಿಯಾ ಆದ್ಮೇಲೆ ನಮ್ ದುನಿಯಾ ಎಲ್ಲ ಚೇಂಜ್ ಆಯ್ತು, ಚೇಂಜ್ ಆಯ್ತು. ಅದಾದ್ಮೇಲೆ ನನಗೆ ಈ ತರದ್ ನನಗೆ ತುಂಬಾ ಯಾವ್ದು ಕೌಸಲ್ಯ ಸುಪ್ರಜಾ ಆಗ್ಬೋದು, ಈಗ ಬರ್ತಿರೋ ಟಗರ್ಪಲ್ಯ ಆಗ್ಬೋದು, ಇದಾಗ್ಬೋದು, ಆಮೇಲೆ ಶಾಕಾಹಾರಿ ಆಗ್ಬೋದು, ಅಜ್ಞಾತವಾಸಿ ಆಗ್ಬೋದು, ಇವೆಲ್ಲ ಬೇರೆ ತರದ ಸಿನಿಮಾಗಳು. ನಿರ್ದೇಶಕರು ರಂಗಾಯಣ ರಘುನ ಇದುವರೆಗೆ ಯಾವುದೇ ಪಾತ್ರಕ್ಕೆ ಬ್ರ್ಯಾಂಡ್ ಮಾಡ್ಲಿಲ್ಲ. ಅಲ್ಲ, ಅದು ನನ್ನ ನಿಜವಲ್ಲ ನನ್ನ ಸೌಭಾಗ್ಯ ಅಂತ ಹೇಳ್ಬೇಕು. ಅವ್ರ ನಾನು ಬೇರೆ ತರ ಯೋಚನೆ ಮಾಡಿದ್ರು, ಬೇರೆ ತರ ಯೋಚನೆ ಮಾಡ್ಕೊಂಡು ಬಂದ್ ಮಾಡ್ಬೋದು. ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿ ಏನೋ ಅವ್ರಿಗೆ ನನ್ಗೆ ಅದಕ್ಕೆ ನಂಗೆ ತುಂಬಾ ನಮ್ಗೆ ಖುಷಿ ಆಗುತ್ತೆ. ನನಗೆ ನಿರ್ಮಾಪಕರೇ ಎಷ್ಟೋ ಸರಿ ಫೋನ್ ಮಾಡಿ ಹೇಳಿದ್ರೆ, ಈ ತರದೊಂದು ಪಾತ್ರ ಇದ್ರಂಗಣ ನೀನ್ ಮಾಡ್ಬೇಕು ಅಂದ್ಬಿಟ್ಟು ನನಗೆ. ಅದು ನಮ್ಗೆ ಎಲ್ಲ ನಿರ್ಮಾಪಕರು ಅಷ್ಟೇ, ಎಲ್ಲಾ ನಿರ್ದೇಶಕರು ಅಷ್ಟೇ. ಸೂರ್ಯ ಅವ್ರು ಬೇರೆ ಬೇರೆ ಟ್ರೈ ಮಾಡಿದ್ರು, ಭಟ್ರು ಟ್ರೈ ಮಾಡಿದ್ರು, ಈಗ ಇವ್ರು ಮಾಡಿರೋದಾಗ್ಬೋದು. ಆಮೇಲೆ ಈಗ ಬರ್ತಿರೋ ನಮ್ಮ ಅಜ್ಞಾತವಾಸಿ, ನಮ್ ಗುಲ್ಟು ಡೈರೆಕ್ಟರ್ ಜನಾರ್ದನ್, ನಮ್ಮ ಗುಲ್ಟು ಡೈರೆಕ್ಟರ್. ಹಿಂಗೆ ಅದೊಂಥರ ನನ್ಗದು ಹೌದು, ನಂಗೆ ಇಷ್ಟನೂ ಆಗುತ್ತೆ. ಹೌದಲ್ಲಪ್ಪ, ನನ್ ಬಗ್ಗೆ ಇಷ್ಟಲ್ಲ, ಯೋಚನೆ ಮಾಡ್ತಾರಂತ ಖುಷಿ ಆಗುತ್ತೆ. ಒಬ್ಬ ಬರಹಗಾರ ಒಬ್ಬ ಕಲಾವಿದನ ಬರೀತಾನೆ ಅಂದ್ರೆ ಅದಕ್ಕೆ ನಾವು ರೆಡಿ ಆಗಿರೋ. ಹೌದೌದು.